ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಬಯಸುತ್ತಾ ಇಂದಿನ ವಿಷಯವನ್ನು ಪ್ರಾರಂಭಿಸೋಣ. ಟೋಪಿ ಅಂದರೆ ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆ ಅಥವಾ ಶಾಲೆಗಳು ಎಂದು ಅರ್ಥ. ನಾವು ನಮ್ಮ ಶಾಲೆಯನ್ನು ತಂಬಾಕು ಮುಕ್ತ ವಾತಾವರಣ ಎಂದು ಘೋಷಿಸಬೇಕಾಗಿರುತ್ತದೆ. ಆದ್ದರಿಂದ ತಂಬಾಕು ಮುಕ್ತ ಶಾಲೆ ಅಥವಾ ಶೈಕ್ಷಣಿಕ ಸಂಸ್ಥೆ ಎಂದು ಘೋಷಿಸಲು ನಾವು ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಆಯೋಜನೆ ಮಾಡಿ ಆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಾಗೂ ಫೋಟೋಗಳನ್ನು ಟೋಪಿ ಆ್ಯಪ್ನಲ್ಲಿ ಅಳವಡಿಸಬೇಕು. ಅಲ್ಲಿ ಅಳವಡಿಸಿದ ನಂತರ ನಮ್ಮ ಶಾಲೆಯ ಒಂದು ಪ್ರಮಾಣ ಪತ್ರವು ಲಭ್ಯವಾಗುತ್ತದೆ. ಆದ್ದರಿಂದ ನಾವು ನಮ್ಮ ಶಾಲೆಗಳಲ್ಲಿ ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆ ಎಂದು ಘೋಷಿಸಲು ಯಾವೆಲ್ಲ ಅಂಶಗಳನ್ನು ನಿರ್ವಹಿಸಬೇಕು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೂ ಟೊಬ್ಯಾಕೋ ಫ್ರೀ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಎಂಬ ಅಡಿಯಲ್ಲಿ ಟೋಪಿ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಹಾಗೂ ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಹೇಗೆ ನಿರ್ವಹಿಸಬೇಕು ಎಂಬ ಕುರಿತು ಚರ್ಚಿಸೋಣ. ಟೋಪಿ ಆ್ಯಪನ್ನು ನಾವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ಬರುವುದಿಲ್ಲ, ಏಕೆಂದರೆ ಅದು ಪ್ಲೇಸ್ಟೋರ್ನಲ್ಲಿ ಲಭ್ಯ ಇರುವುದಿಲ್ಲ. ಆದ್ದರಿಂದ ನೀವು ಗೂಗಲ್ ಸರ್ಚ್ ಬಾರ್ನಲ್ಲಿ https://softtek.net/researches/topi.apk ಎಂದು ಸರ್ಚ್ ಮಾಡಿ ನಾವು ಟೋಪಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ನಮಗೆ ಟೋಪಿ ಆ್ಯಪ್ ಡೌನ್ಲೋಡ್ ಆಗುತ್ತದೆ. ಹಾಗೂ ಈ ಒಂದು ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿಯೂ ಕೂಡ ಟೋಪಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡೌನ್ಲೋಡ್ ಮಾಡಿಕೊಂಡ ನಂತರ ನಾವು ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಹಾಕಬೇಕಾಗಿರುತ್ತದೆ. ಯೂಸರ್ ಐ ಡಿ ನಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತದೆ. ಪಾಸ್ವರ್ಡ್ ಎಲ್ಲ ಶಾಲೆಗಳಿಗೂ ಬೈ ಡಿಫಾಲ್ಟ್ ಆಗಿ topi@gok@123# ಎಂಬ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಲಾಗಿದೆ. ಇದೇ ಪಾಸ್ವರ್ಡನ್ನು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಹಾಕಬೇಕಾಗುತ್ತದೆ. ಹಾಗಾದರೆ ನಾನು ಇಲ್ಲಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡುತ್ತೇನೆ. ಸ್ಕ್ಯಾನ್ ಮಾಡಿದಾಗ ಈ ರೀತಿ ಡೌನ್ಲೋಡ್ ಎಂದು ಕೇಳುತ್ತದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಎಂದು ಕ್ಲಿಕ್ ಮಾಡಿ. ಈ ರೀತಿ ಸ್ಕ್ಯಾನ್ ಮಾಡಿದಾಗ ಅಥವಾ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಟೋಪಿ ಕಾಂಪ್ಲಿಯೆನ್ಸಿ ಅಸೆಸ್ಮೆಂಟ್ ಆ್ಯಪ್, ಈ ಒಂದು ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗುತ್ತದೆ. ನಾವು ಇಲ್ಲಿ ನೋಡಬಹುದು ಯೂಸರ್ ನೇಮ್, ಎಂಟರ್ ಪಾಸ್ವರ್ಡ್, ಲಾಗಿನ್ ಎಂಬ ಆಪ್ಷನ್ಗಳು ಇವೆ. ಯೂಸರ್ ನೇಮ್ ಇದ್ದಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಹಾಕಿರಿ. ಎಂಟರ್ ಪಾಸ್ವರ್ಡ್ ಇದ್ದಲ್ಲಿ ಹಿಂದೆ ಹೇಳಿದ ಪಾಸ್ವರ್ಡನ್ನೇ ಇಲ್ಲಿ ಎಲ್ಲ ಶಾಲೆಯವರು ಅಥವಾ ಶೈಕ್ಷಣಿಕ ಸಂಸ್ಥೆಯವರು ಎಂಟರ್ ಮಾಡಬೇಕಾಗುತ್ತದೆ. ಲಾಗಿನ್ ಆದಾಗ ನಮ್ಮ ಶಾಲೆಯ ಲಾಗಿನ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತದೆ. ಇಲ್ಲಿ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾರ್ಗದರ್ಶಿ ಪುಸ್ತಕವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೇಲ್ಗಡೆ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೆಲವೊಂದಿಷ್ಟು ಮಾಹಿತಿಗಳು ಓಪನ್ ಆಗುತ್ತವೆ. ಈ ಮಾಹಿತಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದಿಕೊಳ್ಳಬೇಕು. ಹಾಗೂ ನಮ್ಮ ಶಾಲೆಯನ್ನು ತಂಬಾಕು ಮುಕ್ತ ಶಾಲೆ ಎಂದು ಘೋಷಿಸಲು ಅಸೆಸ್ಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಚಟುವಟಿಕೆಗಳನ್ನು ನಿರ್ವಹಿಸಬೇಕು. ಈಗ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲ್ಫ್ ಇವ್ಯಾಲ್ಯೂಯೇಷನ್ ಫಾರ್ಮ್ ಓಪನ್ ಆಗುತ್ತದೆ. ಈ ಫಾರ್ಮಲ್ಲಿ ಕೇಳುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ ಮಾರ್ಕ್ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಯಾವ್ಯಾವ ಪ್ರಶ್ನೆಗಳಿಗೆ ನಮೂದಿಸಬೇಕು ಎಂದರೆ ಸ್ಟೇಟ್, ಡಿಸ್ಟಿಕ್, ಬ್ಲಾಕ್ ನೇಮ್, ಡೈಸ್ ಕೋಡ್, ಇನ್ಸ್ಟಿಟ್ಯೂಷನ್ ನೇಮ್, ಎಂಟರ್ ಇನ್ಸ್ಟಿಟ್ಯೂಷನ್ ನೇಮ್, ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್, ಇನ್ಸ್ಟಿಟ್ಯೂಷನ್ ಇಮೇಲ್ ಐ ಡಿ, ನೇಮ್ ಆಫ್ ದ ಇವ್ಯಾಲ್ಯೂಯೇಟರ್ ಇವುಗಳನ್ನು ಉತ್ತರಿಸಿ ನಾವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಲ್ಫ್ ಇವ್ಯಾಲ್ಯೂಯೇಷನ್ ಫಾರ್ಮನ್ನು ಭರ್ತಿ ಮಾಡಿದ ಮೇಲೆ ನಮಗೆ ಮುಂದೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತಾ ಹೋಗುತ್ತದೆ. ಆ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗಬೇಕು. ಹಾಗೂ ಅವಶ್ಯಕತೆ ಇದ್ದಲ್ಲಿ ನಮ್ಮ ಶಾಲೆಯಲ್ಲಿ ಟೋಪಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಫೋಟೋಗಳನ್ನು
ತೆಗೆದಿರುತ್ತೇವೆ ಆ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಾ ಹೋಗಬೇಕು. ಹೀಗೆ 9 ವಿಭಾಗಗಳಿಗೆ 9 ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗಿ ನಾವು ಕೊನೆಗೆ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಸರ್ಟಿಫಿಕೇಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್, ಯುಡೈಸ್ ನಂಬರ್, ಟೋಟಲ್ ಸ್ಕೋರ್, ಅಸೆಸ್ಮೆಂಟ್ ಹಾಗೂ ಆ್ಯಕ್ಷನ್ ಅಂತ ಕಾಲಮ್ ಇದೆ. ಆ್ಯಕ್ಷನ್ ಕಾಲಮ್ ಕೆಳಗಡೆ ಡೌನ್ಲೋಡ್ ಅಂತ ಯೆಲ್ಲೋ ಕಲರ್ನಲ್ಲಿ ಬಟನ್ ಇದೆ. ಆ ಯೆಲ್ಲೋ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಒಂದು ಟೋಪಿ ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆ ಎಂಬ ಒಂದು ಪ್ರಮಾಣ ಪತ್ರವು ಡೌನ್ಲೋಡ್ ಆಗುತ್ತದೆ. ಈ ಪ್ರಮಾಣ ಪತ್ರವನ್ನು ನಾವು ನಮ್ಮ ಶಾಲೆಯಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಟೋಪಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಆಯೋಜನೆ ಮಾಡಬೇಕು. ಆಯೋಜನೆ ಮಾಡಿದಂತಹ ಕೆಲವೊಂದಿಷ್ಟು ಫೋಟೋಗಳನ್ನು ಹಾಗೂ ಮಾಹಿತಿಯನ್ನು ನಾವು ಟೋಪಿ ಆ್ಯಪ್ನಲ್ಲಿ ಅಳವಡಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.